ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಾವಣ್ಯ ಗೌಡ ಯೂಟ್ಯೂಬ್ ಚಾನಲ್. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ, ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಆ್ಯಂಡ್ ಇವತ್ತು ಬ್ಲಾಗ್ ಏನು ಅಂತ ಹೇಳಿದ್ರೆ ಕ್ವಿಕ್ 10 ಮಿನಿಟ್ಸ್ ಮಶ್ರೂಮ್ ಗ್ರೇವಿ ರೆಸಿಪಿ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಆಲ್ರೆಡಿ ಮಾಡಾಗಿದೆ. ಸೊ ನಾನು ತಿಂದು ಸೂಪರಾಗಿದೆ. ಸೊ 10 ಮಿನಿಟ್ಸ್ಗೆ ಬೇಗ ಕ್ವಿಕ್ಕಾಗಿ 10 ಮಿನಿಟ್ಸ್ಗೆ ಬೇಗ ಕ್ವಿಕ್ಕಾಗಿ ಆಗುತ್ತೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆರ್ ಈವ್ನಿಂಗ್ ಅಥವಾ ನೈಟ್ ಡಿನ್ನರ್ಗಂತೂ ಸೂಪರಾಗಿರುತ್ತೆ. ಚಪಾತಿ ಡಯಟ್ ಮಾಡೋರಿಗೆಲ್ಲ ತುಂಬ ಲೋ ಕ್ಯಾಲರಿ ಕೂಡ ಇದಕ್ಕೆ. ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಆಗಲಿ ಮಸಾಲ ಆಗಲಿ ಏನೂ ಹಾಕಿಲ್ಲ. ಸೊ ಕ್ವಿಕ್ಕಾಗಿ 10 ಮಿನಿಟ್ಸ್ ಅಷ್ಟೇ ಆಗುತ್ತೆ. 10 ಮಿನಿಟ್ಸಲ್ಲಿ ರಪ್ಪ ಅಂತ ಮಾಡ್ಬೋದಾದ ಕ್ವಿಕ್ ರೆಸಿಪಿ. ನ್ಯೂ ಬಿಗಿನರ್ಸ್ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಸೊ ರೆಸಿಪಿ ನೋಡ್ಕೊಂಡು ಬನ್ನಿ. ಇದಕ್ಕೆ ಏನೇನು ಬೇಕಂತ ಹೇಳ್ಬಿಡ್ತೀವಿ. ಇದಕ್ಕೇನೇನು ಹಾಕಿದ್ಯಮ್ಮ? ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮೆಟೊ, ಕೊತ್ತಂಬರಿ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮೊಟೊ, ಕೊತ್ತಂಬರಿ ಹಾಕೊಂಡು ಈಗ ರುಬ್ಕೋಬೇಕು. ಇದು ಗೋಡಂಬಿ ಇದ್ರೆ ಒಂದು 4 ಹಾಕಿ. 4 ಗೋಡಂಬಿ ಹಾಕಿದ್ರೆ ಗಟ್ಟಿ ಬರುತ್ತೆ. ನಾನು ಹಾಕಿಲ್ಲ. ಇಲ್ಲ. ಸೊ ಇದು ಬಂದು ಪೌಡರ್ಸ್. ಏನೇನಿದು? ಅರ್ಶಿನ ಪುಡಿ, ಗರಂ ಮಸಾಲ, ಚಿಲ್ಲಿ ಪೌಡ್ರು, ಇದು ಧನಿಯಾ ಪುಡಿ. ಇದಕ್ಕೆ ಸ್ವಲ್ಪ ಚಿಕನ್ ಮಸಾಲ ಹಾಕಿದ್ರೆ ಸೂಪರ್ ಆಗಿರುತ್ತೆ. ನಮ್ಮ ಮನೇಲಿ ಇಲ್ಲ ಇವತ್ತು, ಅದಕ್ಕೆ ಇಷ್ಟೇ ಹಾಕ್ತಾ ಇದ್ದೀನಿ. ಚಿಕನ್ ಮಸಾಲ ಹಾಕ್ಬೇಕು ಸ್ವಲ್ಪ. ಸೊ ಇಷ್ಟು ಬೇಕಾಗಿರೋ ಮೊದಲಿಗೆ ಎಣ್ಣೆ ಹಾಕಿ ಆಮೇಲೆ ಮಶ್ರೂಮ್ ಹಾಕಿ ಹುರ್ಕೋಬೇಕು. ಕಟ್ ಮಾಡಿ ಕ್ಲೀನ್ ಮಾಡಿ ಎಣ್ಣೆಲಿ ಹುರ್ಕೋಬೇಕು ಸ್ವಲ್ಪ. ಇಲ್ಲಾಂದ್ರೆ ಮೆತ್ತಗಾಗ್ಬಿಡುತ್ತೆ ಪಿಚ್ಚ ಅಂತ. ಎಣ್ಣೆಲಿ ಹಾಕಿದ್ರೆ ಪಿಚ್ಚ ಆಗಲ್ವಾ? ಗ್ರೇವಿಯಲ್ಲಿ ಪಾಯ್ಬೇಕು ಚೆನ್ನಾಗಿ ಸಿಗ್ತೈತೆ, ತಿನ್ನೋಕೆ ಚೆನ್ನಾಗಿರುತ್ತೆ ಚಪಾತಿಗೆ. ಏನಾಗುತ್ತೆ ಇಲ್ಲಾಂದರೆ ಪಿಚ್ಚ ಅಂದ್ಬಿಡ್ತೈತೆ. ಅದು ಇದೀನಿ ಹಾಕಿ ನೀರೆಲ್ಲ ಬಿಟ್ಕೊಂಡಿದೆ. ಪ್ಲೇಟ್ಗೆ ಅರ್ಶಿನ ಹಾಕಿ ನೀರೆಲ್ಲ ಇಂಬ್ರಿದ ಮೇಲೆ ಬಗ್ಗಿಸ್ಕೊಂಡು ನೆಕ್ಸ್ಟ್ ಅದೇ ಬಾಂಡಿಗೆ ಸ್ವಲ್ಪ ಆಯಿಲ್ ಹಾಕಿ, ಆಯಿಲು ಪಟ ಅಂದಮೇಲೆ ಪಲಾವ್ ಎಲೆ ಹಾಕಬೇಕು. ಪಲಾವ್ ಎಲೆ ಹಾಕಿ ಆ ಮಿಕ್ಸಿಲಿ ರುಬ್ಕೊಂಡಿದ್ರಲ್ವಾ, ಸೊ ಅದನ್ನೆಲ್ಲ ನೋಡಿ ಎಲ್ಲ ಮಾಡ್ಕೊಳ್ತಿದ್ದಾರೆ. ಅದಕ್ಕೆ ಎಷ್ಟೆಷ್ಟು ಕ್ವಾಂಟಿಟಿ ಹಾಕಿದ್ಯಾ ಈರುಳ್ಳಿ ಎಲ್ಲ? ಇದು 2 ಪ್ಯಾಕೆಟ್ ಮಶ್ರೂಮ್ಗೆ ಸಣ್ಣ ಈರುಳ್ಳಿ 4, 1 ಟೊಮೆಟೊ ದಪ್ಪದು, ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ 1 ಇಂಚ್ ಶುಂಠಿ, 1 ಗಡ್ಡೆ ಬೆಳ್ಳುಳ್ಳಿ, 1 ಇಂಚ್ ಬೆಳ್ಳುಳ್ಳಿ, 1 ಇಂಚ್ ಶುಂಠಿ, 4 ಚಿಕ್ಕ ಈರುಳ್ಳಿ, 1 ಟೊಮೊಟೊ, ಶುಂಠಿ, ಇವಾಗ ಈ ರುಬ್ಕೊಂಡಿದೀವಲ್ಲ ಹಸಿ ಮಸಾಲೆ ಅಲ್ವಾ ಇದು, ಅದಕ್ಕೆ ಇದನ್ನ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬಾಡಿಸ್ಕೋಬೇಕು. ಸೊ ಇದನ್ನ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೋಬೇಕು ಗೈಸ್. ಪಟ ಅನ್ಸುತ್ತೆ. ಸೊ ಅದೆಲ್ಲ ಬಾಡಿಸ್ಕೊಂಡ್ಮೇಲೆ ಸಿಗ್ತೀವಿ. ಚಿಕ್ಕ ಹುಡುಗರಲ್ಲಿ ಎಲ್ಲ ನೋಡಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊತಾ ಇರಬೇಕು ಹೀಗೆ. ಇದಕ್ಕೆ ಸ್ಪೈಸಸ್ ಎಲ್ಲ ಹಾಕ್ಕೊಳ್ಬೇಕು, ಅವಾಗೆ ತೋರಿಸಿದ್ದು. ಇದನ್ನು ಇವಾಗ ಹುರ್ಕೊಳ್ಳಿ. ಆಮೇಲೆ ಇದು ಹುರ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗ್ಲಿ. ಹೋದ್ಮೇಲೆ ಇದಕ್ಕೆ ಹಂಗೆ ಇನ್ನೆತ್ತಿ ಇದನ್ನ ಹಾಕ್ಬಿಡ್ಬೇಕು. ಮಶ್ರೂಮಾ? ಅದು ಸ್ವಲ್ಪ ಇದರಲ್ಲಿ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಬೇಕು. ಆವಾಗ ಸ್ವಲ್ಪ ಮಶ್ರೂಮ್ ಹಾಕೊಂಡು ಆಮೇಲೆ ಸಾಲ್ಟ್ ಹಾಕ್ಬಿಟ್ಟು ಸ್ವಲ್ಪ ಬೇಯಿಸ್ಬೇಕು. ಇದು ಬೇಯಿಸ್ಕೋಬೇಕು. ಈ ಮಸಾಲ ಇದಕ್ಕೆ ಹಿಡಿಬೇಕು 1-2 ಮಿನಿಟ್ಸ್. ಸಾಲ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಬಾಡಿಸ್ಕೊಳ್ಳಿ. ಓಕೆನಾ? ಎಷ್ಟು ನೀರು ಬೇಕು ಅಷ್ಟು ಹಾಕಿ ಇದನ್ನೆಲ್ಲ ಮಿಕ್ಸ್ ಮಾಡಿ 2 ಮಿನಿಟ್ಸ್ ಹಿಂಗೆ ಬಿಟ್ಟು ಆಮೇಲೆ ನೀರು ಆ್ಯಡ್ ಮಾಡಬೇಕು. ಸೊ ಗೈಸ್ ನೋಡಿ ಆಗಿದೆ. ನೀರು ಹಾಕ್ಕೊಂಡು ಇದು ಬೇಯಿಸ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊಂಡ್ರೆ ಸಾಕು. ಆಲ್ರೆಡಿ ಥರ ಇದ್ರೆ ಚಪಾತಿ ಚೆನ್ನಾಗಿರುತ್ತೆ. ಇದು ಚಪಾತಿಗೆ. ಸೊ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್.